कर्नाटक की वर्तमान राजनीति में एक स्वाभिमानी अम्बेडकरवादी जो संवैधानिक रूप से सोचता है और समाज हितैषी और जनहितैषी है। मनुवादी भाजपा, आरएसएस और सांप्रदायिक संघ परिवार को विधानसभा के अंदर और बाहर शेर के सपने की तरह सता रहा है। अब तक यह शर्म की बात है कि मनुवादी, जिनके पास ही प्रियंक खरगे द्वारा सार्वजनिक रूप से पूछे गए संवैधानिक और वैचारिक सवालों का जवाब देने की कोई नैतिक क्षमता नहीं है, वे अपने अंतिम उपाय के रूप में व्यक्तिगत दुर्व्यवहार का सहारा लिया है। मनुवादी जो पराजित हो चुके हैं और श्री प्रियंक खरगे इस दुस्साहस के सामने घुटनों पर बैठे हैं। मनुवादी भाजपा, आरएसएस द्वारा अपनी हार को छिपाने की कोशिश कर रहे हैं। नागरिक समाज समिति में आज शहर के शाहगंज में स्थित अंबेडकर भवन से एक विरोध रैली निकाली गई। शहर के मुख्य मार्गों से होते हुए जिलाधिकारी कार्यालय पहुंचकर जिलाधिकारी के माध्यम से राज्यपाल के नाम एक ज्ञापन सौंपा गया, जिसमें मांग की गई कि एमएलसी चलवड़ी नारायण स्वामी और एन रवि कुमार और भाजपा से बर्खास्त किया जाए। इस विरोध प्रदर्शन में प्रदेश संगठन संयोजक मारुति बौधे, जिला संयोजक अरुण पटेल, जिला क्रमांक संयोजक राजकुमार वाघमारे, दलित कला मंडली जिला संयोजक शिवराज पड़ापल्ली, जिला क्रमांक संयोजक अशोक गायकवाड़, रमेश उमापुरे, वामन मैसलगे, रमेश बेलदार, सतीश रत्नाकर, जरेप्पा वर्मा, गोविंदराव शिरोमणि हालगे, राहुल हालीपरगा, विजय कुमार भावकट्टी, विठल दास पेंच, पंडितराव चिद्री, अब्दुल मन्नान सेठ, बाबू टाइगर सहित अन्य शामिल रहे। कैमरामैन पपुराज का कवरेज। ನಮ್ಮ ನಾಯಕರಿಗೆ ಅವಹೇಳನಕಾರಿ ಕೊಡ್ತಕ್ಕಂತ ಏನ್ ಆರ್ಎಸ್ಎಸ್ ಚಮಚಾಗಿರಿ ನಾಯಕರಿದ್ದಾರೆ ಅವರು ಧಿಕ್ಕರಿಸುತ್ತಾ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿನ ವಿಚಾರ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತ್ರ ಹಕ್ಕದ ಬಂದ್ರೆ ವೈಯಕ್ತಿಕ ಟೀಕೆ ಮಾಡಕ್ಕಂಥದ್ದು ಯಾರಿಗೂ ಹಕ್ಕಿಲ್ಲ. ಅವರು ಉನ್ನತ ಒಂದು ರಾಜಕೀಯದಲ್ಲಿ ಬೆಳೀತಕ್ಕಂಥದ್ದು ಈ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ಸಹಿಸದೆ ಪ್ರಿಯಾಂಕ್ ಖರ್ಗೆ ಬಗ್ಗೆ ಆಗಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಅವರು ಅವಹೇಳನಕಾರಿ ಕೊಡ್ತಾರೆ. ಮಾತಾಡಿದವ್ರು ಅಲ್ಲ ಇವ್ರು. ನಮ್ಮ ನಾರಾಯಣಸ್ವಾಮಿ, ನಿನಗೆ ಬೇಕಾದ್ರೆ ನಮ್ಮ ದಲಿತರ ಬಗ್ಗೆ ಜಮೀನು ಬಗ್ಗೆ ಮಾತಾಡಿ, ನಮ್ಮ ದಲಿತರಿಗೆ ಜಮೀನಿಲ್ಲ, ಜಮೀನು ಬಗ್ಗೆ ಮಾತಾಡಿ, ನಮಗೆ ಉದ್ಯೋಗದ ಬಗ್ಗೆ ಮಾತಾಡಿ, ನಮ್ಮ ಶಿಕ್ಷಣದ ಬಗ್ಗೆ ಮಾತಾಡಿ. ಆದರೆ ವೈಯಕ್ತಿಕವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬೆಳೀತಾ ಇದ್ದಾರೆ ಅನ್ನೋದು ವೈಯಕ್ತಿಕ. ನೀವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಹಕ್ಕಿದೆ, ಮಾತಾಡಿ. ಬಟ್ ವೈಯಕ್ತಿಕವಾಗಿ ಅವರಿಗೆ ನಾಯಿ ಅನ್ನೋದು, ಅವರಿಗೆ ಒಂದು ಸಂವಿಧಾನ ವಿರುದ್ಧ ಪದಗಳನ್ನು ಬಳಸುವುದು ನಾವು ಆರ್.ಪಿ. ಅಂಬೇಡ್ಕರ್ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತೇವೆ. ನೀವೇನಾದರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ಕೆಲಸ ಇವತ್ತಿಗೂ ಬಿಡ್ತಾರೆ. ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರವ್ಯಾಪ್ತಿ ಬೆಳೆದಂಥ ಒಂದು ಖರ್ಗೆ ಅವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು. ಪ್ರಧಾನಮಂತ್ರಿ ಒಬ್ಬ ಆನೆ ಇದೆ, ಅವ್ರ ಹಿಂದೆ ಅವ್ರು ಹೋಗ್ಲತ್ತರ ನಾಯಿ ಹೆಂಗೆ ಹೋಗುತ್ತಾವ ಹಂಗಂತ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು. ವರ್ಷಿನಾಗ 102 ದಿನ ಕಲ್ಯಾಣ ಮತ್ತು ಚಿತ್ತಾಪುರದಾಗೆ ಉಳ್ಕೊಂಡು ಅವ್ರ ವಿರುದ್ಧ ಮಾತಾಡೋಂಥ ಕೆಲಸ ಒಂದು ಕಲ್ಯಾಣ ಕರ್ನಾಟಕದ ಏನು